ನೈಟು ಪ್ಲಾನ್ ಮಾಡಿರೋದು ಚಿಕನ್ ಮತ್ತೆ ಫಿಶ್ ಮಾಡೋಣ ಅನ್ಕೊಂಡಿದೀವಿ ತೋಟದಲ್ಲಿ ಅಂತ. ಮೀನ್ಗೆಲ್ಲ ಮಸಾಲ ಹಚ್ಬಿಟ್ಟು ಮ್ಯಾರಿನೇಟ್ ಮಾಡಕ್ ಇಟ್ಟಿದೀವಿ. ಬೆಂಕಿ ಪಾತ್ರೆ ಅಡಿ ಉರಿಯೋದ್ಕಿಂತ ಬರೀ ಇಂಥದೇ ಹೆಡ್ ಶೆಫ್ ನಾನೇ, ಬಟ್ ಅಡಿಗೆ ಬರಲ್ಲ. ಮಿನಿ ಚೇಳು ಮರಿ ಚೇಳು ಟೇಸ್ಟ್ ನೋಡ್ತೀನಿ ಅಂತಾನೆ ಅರ್ಧ ಚಿಕನ್ ಖಾಲಿ ಮಾಡ್ತವ್ರೆ ಗೈಸ್. ಇದನ್ನ ಮಾಡ್ಕೊಂಡು ಬಿರಿಯಾನಿ ಮಾಡಿದವರು ಟೋಪು. ಮಸಾಲೆ ಹಾಕದೆ ಮರ್ಸ್ಬಿಟ್ಟವ್ನು ಗೈಸ್. ಡಿಪ್ರೆಷನ್ ಬರೀ ಇಂಥದೇ ನೀರು ಹೆಂಗಿಲ್ಲ ಕಣ್ರಲ್ಲ. ನನ್ನ ಮಕ್ಕಳು ಒಂದೊಂದಲ್ಲ ಅನ್ನ ತಿಂತಾರ ಏಲ್ ತಿಂತಾರ. ಫಿಶ್ ಪೂರ್ತಿ ಆಗಿದೆ, ಬಿರಿಯಾನಿ ಫುಲ್ ರೆಡಿ. ಸೂಪರ್. ಡೈಲಾಗ್ ಹೇಳು. ಸೂಪರ್ ಇದೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗೈಸ್. ಇವತ್ತು ನಿನ್ನೆ ನಾವು ಆ್ಯಕ್ಚುಲಿ ಒಂದು ನೈಟು ಪ್ಲ್ಯಾನ್ ಮಾಡಿರೋದು. ಇವತ್ತು ನಿನ್ನೆ ಒಂದಿಬ್ಬರು ಟ್ರಿಪ್ ಹೋಗ್ಬೇಕಾಯಿತು ಮೇಲ್ಕೋಟೆಗೆ, ಬೈಕಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ರು. ಆಯ್ತು, ಆಮೇಲೆ ನಿನ್ನೆ ಅವರು ಟ್ರಿಪ್ ಕ್ಯಾನ್ಸಲ್ ಆದ ಕಾರಣ ನಾವೊಂದು ಪ್ಲ್ಯಾನ್ ಮಾಡಿದ್ವಿ. ಅವ್ರ ಹತ್ರ ಏನೋ 300 ರೂಪಾಯಿ ಬಜೆಟ್ ಇತ್ತು. ಆ 300 ರೂಪಾಯಿ ಬಜೆಟಲ್ಲಿ ನಾವಿವತ್ತು ಚಿಕನ್ ಮಾಡೋಣ ತೋಟದಲ್ಲಿ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಅಲ್ಲಲ್ಲಲ್ಲಲ್ಲಲ್ಲ ಅದು 300 ರೂಪಾಯಿ ಇದ್ದಿದ್ದು ಈಗ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿದೆ ಎಲ್ಲರ ಕಡೆಯಿಂದ. ಹಂಗಾಗಿ ಮತ್ತೆ ಚಿಕನ್ ಮತ್ತು ಫಿಶ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಪ್ಲ್ಯಾನ್ ಸಕ್ಸಸ್ ಆಗುತ್ತೋ ಇಲ್ಲ, ಇನ್ನೂ ನಂಬಿಕೆ ಇಲ್ಲ. ಫೋನ್ ಬೇರೆ ಎದ್ದೋ ಇಲ್ಲ ಈಗಾಗಲೇ. ಮಾರ್ನಿಂಗ್ ಡಿನ್ನರ್ ಮಾಡಬೇಕು ಅಂದ್ಕೊಂಡಿದ್ದು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಪೂರ್ತಿ ನೈಟ್ ಡಿನ್ನರ್ ಅಲ್ಲಿ ಮಾಡ್ತೀವಿ ಇವತ್ತು ಪಕ್ಕ ಮಾಡ್ತೀವಿ. ಮೀಟರ್ ಬೇಕು, ಮೀಟರ್ ನೋಡೋಣ ಪ್ಲ್ಯಾನ್ ಸಕ್ಸಸ್ ಆಗುತ್ತೋ ಇಲ್ಲ. ಕ್ರೇಜಿ ಪ್ಲ್ಯಾನ್ ಮಾತ್ರ. ಆಲ್ಮೋಸ್ಟ್ ನಮ್ಮದು ಬರೀ ಹಿಂದಿನ ದಿನ ಇಲ್ಲ ಇವತ್ತು ಪ್ಲ್ಯಾನ್ ಮಾಡಿರವೇ ಎಕ್ಸಿಕ್ಯೂಟ್ ಆಗಿರೋದು. ಇವತ್ತು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ದ ಬೆಸ್ಟ್. ನೋಡಿರಿ ಅಷ್ಟೇ, ನಾವು ಈಗ ವಾಕಿಂಗ್ ಮುಗಿಸಿ ಹೋಗ್ತಾಯಿದ್ದೀವಿ. ಏನು ವರ್ಕೌಟ್ ಏನೂ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಮೈಂಡ್ ಫ್ರೆಶ್ನೆಸ್ಗೆ ಬೆಳಗ್ಗೆನೇ ಎದ್ದು ಈ ವೆದರು, ಪಕ್ಷಿಗಳು ಸೌಂಡು ಎಲ್ಲ ಕೇಳಿಸ್ಕೊಬೇಕು ಅಷ್ಟೇ ಸಾಕು. ಈ ಕೆರೆಯಲ್ಲಿ ಅಲ್ಲ, ಈ ನೀರಲ್ಲಿ ಮೀನಿದ್ದಾವೆ. ಯಾವಾಗಾದರೂ ಹಿಡಿಯೋಣ ಅಲ್ಲ, ಇದ್ರಲ್ಲ ಅನ್ಸುತ್ತೆ, ಅದರಲ್ಲಿ ಅಲ್ಲ ಆ ಜಾಗದಲ್ಲಿ ಹಿಡಿಬೋದು. ನೋಡೋಣ. ನಿನ್ನೆ ಅದನ್ನು ಪ್ಲ್ಯಾನ್ ಹಾಕಿದ್ವಿ, ಮೀನು ಹಿಡಿಯೋಣ, ಯಾರು ಬೆಳಗ್ಗೆ ಮೀನು ಹಿಡಿಯೋಕೆ ಹೋಗೋಣ ಅಂತ. ಗಾಣ ಸಿಗಲಿಲ್ಲ. ಗಾಣ ಸಿಕ್ಕಿದ್ರೆ ಮೋಸ್ಟ್ಲಿ ಹಿಡಿತಿದ್ವೇನೋ, ಬಟ್ ಗಾಣ ಸಿಗಲಿಲ್ಲ. ಗಾಣ ಇಲ್ಲದ ಕಾರಣ ನಾವೀಗ ಮೀನನ್ನ ಪರ್ಚೇಸ್ ಮಾಡ್ತೀವಿ. ನೋಡೋಣ. ಈಗ ಕಲ್ಲೂರು ಇದಕ್ಕೆ ಹೋಗ್ತಿದ್ದೀವಿ, ಕಲ್ಲೂರು ಮೀನು ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ನೋಡೋಣ ಯಾವ್ಯಾವ ಮೀನು ಇದ್ದಾವೆ ಬಂದಿದ್ದಾವೆ ಅಂತ. ಮೀನು ಪಾಂಡಿ ಮೀನು ಮಾರ್ಕೆಟ್ ಸಣ್ಣದಾಗಿ ಇರ್ಬೋದು, ಮೀನು ದೊಡ್ಡದಾಗೆ ಇರ್ತವೆ. ಅಂದರೆ ವೆರೈಟಿ ಏನಿರಲ್ಲ, ಒಂದು 2-3 ಥರದ್ದು ಇರುತ್ತೇನೋ ಅಷ್ಟೇ. ಇವತ್ತು ಪ್ಲ್ಯಾನ್ ಎಕ್ಸಿಕ್ಯೂಟ್ ಆದರೆ ಸಾಕು. ಸಂಜು ಮತ್ತು ಇನ್ನೊಬ್ರು ರವಿ ಅಂತ ಇಬ್ಬರು ಪ್ರೊವೈಡರ್ಸ್ ಅವರೇ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದರು. ಸ್ಪಾನ್ಸರ್ಸ್ ನಮ್ದೆಲ್ಲ ಲೋ ಬಜೆಟ್ ಬಿಡ್ರಿ. ಅಷ್ಟೇ ಗಾಯ್ಸ್, ಸಿಗೋಣ ಅಲ್ಲಿ. ಪ್ಲ್ಯಾನ್ ಸಕ್ಸಸ್ ಆದಮೇಲೆ ಮೀನು ತರಕ್ಕೆ ಹೋಗ್ತೀವಲ್ಲ ಅಲ್ಲಿ. ಗಾಯ್ಸ್ 3 kg ಗೈಸ್. ಮೀನು ರೆಡಿ, ಕಟ್ ಮಾಡಿಸಿದ್ದಾಯ್ತು. ಇನ್ನು ಚಿಕನ್ ಕಟ್ ಮಾಡ್ಸಕ್ಕೆ ಹೋಗ್ಬೇಕು. ಪ್ಲ್ಯಾನು ಎಕ್ಸಿಕ್ಯೂಟ್ ಆಯಿತು. ಇನ್ನೇನು ಹುಡುಗರು ಬರಬೇಕು, ಚಿಕನ್ ಕಟ್ ಮಾಡಿಸಿದ್ರೆ ತೋಟ ನಮ್ಮ ಹುಡುಗ ಅಲ್ಲಿ ಕೋಳಿ ಕ್ಲೀನ್ ಮಾಡ್ತಾನೆ. ಕೋಳಿ ಕಟ್ ಮಾಡ್ಸಕ್ಕೆ ಬಂದಿದ್ದೀವಿ. ಈಗ ಕಟ್ ಮಾಡಿಸ್ಕೊಂಡು ಸೀದಾ ತೋಟಕ್ಕೆ ಬಂದಿದ್ದೀವಿ ಗಾಯ್ಸ್. ಸಿಮೆಂಟ್ ತಿಂತೀರಾ? ಅಲ್ಲ ಅಲ್ಲ ಹರಿ ಬತ್ತವನ್ ಹರಿ, ಶ್ರೀಕೃಷ್ಣ ಪರಮಾತ್ಮ ಹರಿ ಎಲ್ಲೋಲ್ಲ ಹರಿ ಬತ್ತವನೆ. ಸ್ಪೀಕರ್ ತತ್ತವನೆ, ಗಿಚ್ಚಿ ಗಿಲಿ ಹಾಡಾಗ್ತಾನೆ. ನೋಡಿ ಗೈಸ್, ಕೆಂಪು ಇದೆ, ಚೆಂದು ಸೀಬೆ ಅಂತೆ. ಚಿಕನ್ ತೊಳಿತಾ ಇದ್ದೀವಿ ನೋಡ್ರಿ. ನಮ್ಮ ರವಿ ಅವರು ಒಳ್ಳೆ ನೀಟಾಗಿ ಒಳ್ಳೆ ಸೈಜಲ್ಲಿ ಚಿಕನ್ ಕಟ್ ಮಾಡಿಕೊಟ್ಟಿದ್ದಾರೆ. ಚಿಕನ್ ಪ್ರೊವೈಡರ್ ಅವರೇನೆ. ಕ್ಲೀನ್ ಆಗ್ತಿದೆ ಗಾಯ್ಸ್. ನೋಡಿ 3 kg ಮೀನು.
ಮೀನು ಈಜು ಹೊಡಿತಿಲ್ಲ ಯಾಕೆ? ಮಮ್ಮಿ ಫಿಶ್ ನಾವೆಲ್ಲ ಫಿಶ್ಗಳೆಲ್ಲ ಯಾಕೆ ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫ್ ಫಿಶ್ಗಳಿದಾವೆ ಕಣೋ. ಸತ್ತೋಗ್ಬಿಟ್ಟೈತಾ? ಈಗ ಫಿಶ್ ತವಾ ಫ್ರೈ ರೆಡಿ ಆಗೋಕ್ಕೆ ತವಾ ರೆಡಿ ಇದೆ. ಹಳಸಿನಣ್ಣು ತಂದಿದ್ದೀವಿ, 2 ಜ್ಯೂಸ್ ತಂದಿದ್ದೀವಿ. ನೋಡಿ ಗಾಯ್ಸ್, ಮೀನಿಗೆಲ್ಲ ಮಸಾಲ ಹಚ್ಬಿಟ್ಟು ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದೀವಿ. ಏನೇನು ಮಸಾಲ ಹಾಕಿದ್ದೀವಿ ಒಂದ್ಸಲ ಹೇಳಮ್ಮ. ಇಲ್ಲೇ ಇದೆ ನೋಡಿ guys. ಪೇಸ್ಟು, ಉಪ್ಪು, ಖಾರ, ಹುಳಿ, ನಿಂಬೆಹಣ್ಣಿನ ರಸ ಅಷ್ಟೇ. ಒಂದು ಸ್ವಲ್ಪ ಬೆರಕೆ ತವಾ ಫ್ರೈಗೆ ಇನ್ನೇನು ಮಸಾಲ ಹಾಕಬೇಕು. ಲೈಟಾಗಿ. ಇಲ್ಲಿ ಹರೀಶ್ ಅವರು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸ್ಲೈಸ್ ಮಾಡ್ತಿದ್ದಾರೆ. ಅಲ್ಲಿ ಭವಾನಿ ಜೊತೆ ಕ್ಯಾಮ್ರಾಮನ್ ರಂಗಸ್ವಾಮಿ. ಇನ್ನೊಂದು 1 ಅವರ್ ಎಲ್ಲ ರೆಡಿ ಮಾಡ್ತೀವಿ. ರೆಡಿ ಆಗುತ್ತೆ. ಒಲೆ ಅಲ್ಲಿ ಹಿಂದೆ ಹಚ್ಚಿದೀವಿ. ನೋಡಿ ಗಾಯ್ಸ್, ಒಲೆ ಹಚ್ತಿದೀವಿ. ಈಗ ಇದೇ ಚಿಕ್ಕ ಒಲೆ, ಮಣ್ಣು ಹಚ್ಚಿದೀವಿ. ಆಮೇಲೆ ತೊಳೆಯೋಕೆ ಹಿಂಸೆ ಆಗಬಾರ್ದು ಅಂತ ಈಗ ಬಿರಿಯಾನಿ ಇನ್ನೊಂದು ಗಂಟೆಯಲ್ಲಿ ಬಿರಿಯಾನಿ ಮತ್ತು ತವಾ ಫ್ರೈ 2 ರೆಡಿ ಆಗುತ್ತೆ ಗಾಯ್ಸ್. ಆ ಬೆಂಕಿ ಪಾತ್ರೆ ಅಡಿ ಉರಿಯೋದ್ಕಿಂತ ಬರೀ ಇಂಥದೆಯ ದೃಷ್ಟಿ ತೆಗಿತಾವ್ ಗಾಯ್ಸ್. ಅದು ಪಾತ್ರೆ ಉರಿಯೋದ್ಕಿಂತ ಹೊರ ಉರಿತಿರೋದೇ ಜಾಸ್ತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ ಗಾಯ್ಸ್. ಹೆಡ್ ಶೆಫ್ ನಾನೇ, ಬಟ್ ಅಡಿಗೆ ಬರಲ್ಲ, ತಿರ್ಗ್ಸಕ್ ಬರುತ್ತೆ. ಹೆಡ್ ಶೆಫ್ ನಾನೇ. ಈಗ ಚಿಕನ್ ಹಾಕ್ತೀವಿ. ನೆಕ್ಸ್ಟು ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಗಮ್ ಅಂತ ಸ್ಮೆಲ್ ಬರ್ತಿದೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರು. ನಿಮಗೆ ಬತ್ತಿದ್ಯಾ? ಚಿಕನ್ ಹಾಕ್ತಾ ಇದೀವಿ ಗಾಯ್ಸ್. ನೋಡಿ ಗಾಯ್ಸ್, ಹೆಡ್ ಶೆಫ್ ಬರ್ತಾವ. ಹೆಡ್ ಶೆಫ್ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಲ್ಲೂರ್ ಜಾತ್ರೆಯಲ್ಲಿ ಇವ್ನು ನೋಡಿದ್ರಲ್ವಾ, ಹೆಡ್ ಶೆಫ್ ಸಾವಿರಾಗಿದ್ದ ನೀವನೇ ಪಾರ್ಟಿ ಕೊಡಿಸ್ತೀನಿ ಎಂದು. ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. ಏನಿಲ್ಲ, ಹೊಡೆದ ಅಲ್ಲ ಹೇಳ. ಹೊಡೆದಾಕ್ತಾ ಸಾಹಸ ಮಾಡ್ತವ್ರೆ. ಹಂಗೆ ನಿಲ್ಸೋ. ಒಬ್ನೇ ತಳ್ದಕ್ಕ ಪರವಾಗಿಲ್ಲ, ಗಟ್ಟಿಯಾಗಿದ್ದೀನಿ ಇನ್ನು. ನೋಡಿ ಇರೋ ಮಿನಿ ಚೇಳು, ಮರಿ ಚೇಳು. ಮಿನಿ ಸ್ಕಾರ್ಪಿಯೋ ನೆಕ್ಸ್ಟ್ ವಿಡಿಯೋ ತೋರಿಸ್ತೀವಿ ಅನ್ಬೇಕು. ಮಿನಿ ಚೇಳು ಅಂತ ಕೈಗೆ ಇಕ್ಕಿದ್ರೆ ಸರಿಯಾಗಿ ಕುಡುತ್ತೆ. ಟೇಸ್ಟ್ ನೋಡ್ತೀನಿ ಅಂತಾನೆ ಅರ್ಧ ಚಿಕನ್ ಖಾಲಿ ಮಾಡ್ತವ್ರೆ ಗಾಯ್ಸ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮಸಾಲೆ ಹಾಕಿದೀವಿ. ಏನೇನು ಹಾಕಿದೀವಿ? ಖಾರದ ಪುಡಿ, ಮತ್ತೇನ ಬಿರಿಯಾನಿ ಪೌಡರ್, ಬಿರಿಯಾನಿ ಪೌಡ್ರು, ಧನಿಯಾ. ಇದನ್ನ ಮಾಡ್ಕೊಂಡು ಬಿರಿಯಾನಿ ಮಾಡಿದವರು ಟೋಪು. ಚೆನ್ನಾಗಾಗುತ್ತೆ ಗಾಯ್ಸ್. ಹುಡುಗರಿಗೆ ಅಷ್ಟು ಹುಡುಗಿರು ಮಾಡ್ತಿರೋದು ಹೆಡ್ ಶೆಫ್. ಅವನ್ ಇನ್ನೊಬ್ಬ ಹೆಡ್ ಶೆಫ್, ಅವ್ನು ವೇಸ್ಟ್. ಅವ್ನು ಹೋಟ್ಲಾಗ ಅಷ್ಟೇ ಹೆಡ್. ಇಲ್ಲಲ್ಲ, ಇಲ್ಲೆಲ್ಲ ನಮ್ ಸಂಜುನೇ ಹೆಡ್ ಶೆಫ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಹೈದರಾಬಾದಿ ಅವ್ನು ಮಾಡೋದು, ಹೈದ್ರಾಬಾದ್ ನಾರ್ಮಲ್ ಮಾಡಲ್ಲ. ಇವ್ನು ನಮ್ ದೇಸಿ, ಅವನು ಕರ್ನಾಟಕದ ಬಿರಿಯಾನಿ. ಅಕ್ಕಿ ಒಂದು ನಮ್ದು ಗದ್ದೆ ಅಗ್ಗಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಮಗೆ ಫಸ್ಟ್ ಹಾಕ್ಬೇಕಲ್ವ ಬುಡ? ಮಸಾಲೆ ಹಾಕದೆ ಮರ್ಸ್ಬಿಟ್ಟು ಅವ್ನು ಗಾಯ್ಸ್. ಡಿಪ್ರೆಷನ್ ಇದಿಲ್ಲ ಅಂದ್ರೆ ಜಾಸ್ತಿ ಹೊಗಳ್ಬಿಟ್ವಿ ನೋಡ್ರಿ. ಈಗ ಹಾಕ್ತವ್ರೆ, ಮರ್ಸ್ಬಿಟ್ಟು ಅವ್ನು ನಮ್ಮ ಹುಡುಗ. ಏನಾಗಲ್ಲ, ಹೆಂಗಿದ್ರು ತಿಂತಾರೆ. ನೀರು ಕುಡಿಯೋಕೆ ಅಂತ ಚೊಂಬ್ ರೆಡಿ ಮಾಡ್ತವ್ರು ಬಾಳೆಯಲ್ಲಿ. ಅದು ತೂತ ಮಾಡಿದ್ರೆ ಇಂಥ ಐಡಿಯಾಗಳೆಲ್ಲ ಎಲ್ಲಿಂದ ಬರ್ತವೆ? ನೀರೆಲ್ಲ ಹೋಯ್ತಾವ ಈಗ ನೋಡು. ಹೆಂಗೋ ಚೊಂಬ್ ಹುಡಿಕೊಂಬಂದ ಗಾಯ್ಸ್. ಚೆನ್ನಾಗಿ ತೊಳಿ 2 ಎಳ್ನೀರು ಕಿತ್ಕೊಂಬರೋಣ ಗಾಯ್ಸ್. ಇಲ್ಲೇ ಇದಾವೆ. ಕೆಳಗ್ ನೋಡ್ಕೊಂಡ್ ಖಾಲಿ ಗಿಳ ಏನು ಮಾಡಲ್ಲ. ಕೈಯೆಲ್ಲ ಕೀಳ್ಬೋದು, ಕೀಳಲ್ಲ. ಮೇಲ್ಗಡೆ ಇದು ಒಳಕಾಯ್ ದಪ್ಪ ತೋಲೈತಾನೆ ಒಂದು 5 ಲೇ ಒಂದ್ ಏಟ್ ಹೊಡಿ ಅಲ್ಲಿಗೆ ತಾಳ ಇದ್ನ. ನಿಂಬಿದಾಯ್ತು ಕಾಯೋದು ಅಲ್ಲೇ ಅಣ್ಣ ಆಗೈತಿ ಇದು. ಅಲ್ಲೇ ಅಣ್ಣ ಇದ್ವಿ. ಯಾ ನನ್ನ ಮಕ್ಳು ಬರಂಗಿಲ್ಲ. ಫಸ್ಟ್ ಟೇಸ್ಟ್ ನೋಡ್ಕೊಡ್ತೀನಿ. ಕ್ಯಾಮ್ರಾ ತಡಿ, ಕೊಡಿಲಿ ಒಂದ್ ಸ್ವಲ್ಪ. ಕೊಡಿಲಿ ಹಂಗಲ್ಲ ಕಳ, ಕೊಡಿ ಕುಡಿಯೋದು ಹಂಗಲ್ಲ ಕಳ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಕುಡಿಯಕ್ಕೆ ಬಿಡ್ಲಿಲ್ಲ ಕಳ. ನಿಮ್ಮ ಚಾಲೆ ಸರ ಅಂತ ಕಳ. ಅದ್ರೊಳಗೆ ಬರೀ ಇಂಥದೆಯ.
ನಮ್ ರವಿ ಬರ್ತಾವನೆ, ಇವರೇ ನಮ್ಮ ಚಿಕನ್ ಪ್ರೊವೈಡರು. ಚಿಕನ್ ಪ್ರೊವೈಡ್ ಮಾಡ್ತಾರೆ ಇವರೇ. ಇವ್ರ ಅಂಗಡಿ ಇದೆ ಚಿಕನ್. ಅಲ್ಲ, ಚಿಕನ್ ಮಾತ್ರ ಅಲ್ಲ, ಅದನ್ನ ಕಾಸು ಕೊಟ್ಟವ್ರು ಇವರೇನೆ. ಈ ತರ ಎಲ್ಲರೂ ನೋಡಿದ್ರ? ಪಾತ್ರ ಇಲ್ಲ ಅಂತ ಅಂದ್ಬಿಟ್ಟು ಶೇರ್ ಮಡಗಿದೀವಲ್ಲ, ಶೇರ್ ಮಡ್ಗಕ್ಕೆ ಇದ್ರೊಳಗೆ ಮಡಗಿದೀವಿ. ನಮ್ಮ ಭವಾನಿ ಅವರು ಇನ್ನೂ ನೆಕ್ಸ್ಟ್ ಲೆವೆಲ್ ಐಡಿಯಾ ಮಾಡಿ ಇದನ್ನ ಒಲೆ ಮೇಲೆ ಇಡಕ್ಕೆ ಪ್ಲಾನ್ ಮಾಡವ್ರೆ. ನೀರ್ ಕಮ್ಮಿ ಆದ ಕಣ ಇಕ್ರಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೀರು ಉಯ್ಯಂಗಿಲ್ಲ ಕಣ್ರಲ್ಲ. ನನ್ನ ಮಕ್ಕಳು ಒಂದೊಂದಲ್ಲ ಚಾಡ್ತಾರ ಹಂಗೆ. ಎರಡು ಭಾಗ ಮಾಡ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ತವಾ ಫ್ರೈಗೆ ರೆಡಿ ಮಾಡ್ತಾ ಇದೀವಿ. ಅನ್ನ ತಿಂತಾರ, ಏಳ್ ತಿಂತಾರ ನನ್ನ ಮಕ್ಕಳು. ಖಾರ ಇರ್ಲಿ, ಖಾರ ಹಚ್ಚಲ್ಲ. ಬೇಯ್ಬೇಕಾಯ್ತು ಗಾಯ್ಸ್, ಆದ್ರೂ ಬಿಡಲ್ಲ. ನಮ್ಮ ಸಂಜು ಬಾಸ್ ಮಾಡಿರೋ ಬಿರಿಯಾನಿ ಫುಲ್ ಟೇಸ್ಟಿ ಆಗಿದೆ. ಮಧ್ಯದಲ್ಲಿ ಮೀನು ಸುಡ್ತಾವ್ರೆ, ಮೀನು ಚೆನ್ನಾಗಿದೆ. ಬನ್ನಿ ಗಾಯ್ಸ್ ತಿನ್ನೋಣ ಬಿರಿಯಾನಿ. ಹೋಗ್ತಾರೆ, ಅರ್ಜೆಂಟಿನ ಕೆಲಸ ಐತೆ ಅಂತ, ಹಂಗಾಗಿ ಅವರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಗಾಯ್ಸ್, ಲಾಸ್ಟ್ ತೋರ್ಸಲ್ಲ, ತೆಗೆದು ಫಿಶ್ ಪೂರ್ತಿ ಆಗಿದೆ. ಬಿರಿಯಾನಿ ಫುಲ್ ರೆಡಿ. ಹೇಳಲ್ಲ, ಟೇಸ್ಟ್ ಹೇಳ, ಟೇಸ್ಟ್ ಹೇಳು. ಚೆನ್ನಾಗಿದೆ. ನೆಕ್ಸ್ಟ್ ಸಂಜು ಹೇಳಲಿ. ಸೂಪರ್ ಡೈಲಾಗ್ ಹೇಳು. ತಿನ್ನು. ಚೆನ್ನಾಗಿಲ್ಲ, ಹೊಡ್ಗಿಡ್ದಿರೋ. ಸೂಪರ್ ಐತೆ, ಹೊಲದಲ್ಲಿ ತಿಂದ್ರಿ ಚೆನ್ನಾಗಿರುತ್ತೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು.